ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಅಲ್ತಾಫ್ ಬೆಳಗುಳ. ವೀಕ್ಷಕರೇ, ಈಗಾಗಲೇ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಒಂದು ಹೊಸದಾಗಿ ರೈಲು ಸಂಚಾರ ಪ್ರಾರಂಭವಾಗಿದೆ. ಇತ್ತೀಚೆಗೆ ಅದರ ಒಂದು ಉದ್ಘಾಟನೆ ಕೂಡ ಆಯಿತು. ಉದ್ಘಾಟನೆ ಆದ ಸಂದರ್ಭದಲ್ಲಿ ಮಾನ್ಯ ವಿಧಾನಸಭಾ ಪರಿಷತ್ ಸದಸ್ಯರಾದಂತಹ MK ಪ್ರಾಣೇಶ್ ಅವರು, ಸಂಸದರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಚಿಕ್ಕಮಗಳೂರಿನಿಂದ ಏನು ಹೊರಟಿರುವಂತಹ ಈ ತಿರುಪತಿ ರೈಲಿಗೆ ದತ್ತಾಪೀಠ ಎಕ್ಸ್ಪ್ರೆಸ್ ಅನ್ನುವಂತ ಹೆಸರಿಡಬೇಕು ಅನ್ನುವಂತ ಒಂದು ಪ್ರಸ್ತಾಪನೆ ಇಟ್ಟಿದ್ದಾರೆ. ಸಚಿವ ಸೋಮಣ್ಣ ಅವರು ಕೂಡ ಅಷ್ಟು ಅಂದ ರೀತಿಯಲ್ಲಿದೆ. ಇದಾದ ನಂತರ ಚಿಕ್ಕಮಗಳೂರಿನಲ್ಲಿ ಈಗ ಆ ದತ್ತಾಪೀಠ ಅನ್ನುವ ಹೆಸರಿನ ಏನು ರೈಲಿಗೆ ಇಡೋದ್ರಿಂದ ಒಂದು ವಿವಾದ ಭುಗಿಲಿದಂತಿದೆ. ಒಂದು ವರ್ಗ ಈಗಾಗಲೇ ಫೇಸ್ಬುಕ್ ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ದತ್ತಾಪೀಠ ಹೆಸರು ರೈಲಿಗೆ ಇಟ್ಟಿದ್ದಾರೆ ಅಂತ ಹೇಳಿ ಖುಷಿ ಪಡ್ತಾ ಇರುವಾಗ, ಬಾಬಾ ಬುಡನ್ಗಿರಿ ಹೆಸರಿಡಬೇಕು ಅನ್ನುವಂಥದ್ದು ಒಂದು ವರ್ಗದ ಕೂಗು. ಇನ್ನೊಂದು ವರ್ಗ ಇಲ್ಲ, ಬಾಬಾ ಬುಡನ್ಗಿರಿನೂ ಬೇಡ ಅಥವಾ ದತ್ತಾಪೀಠನೂ ಬೇಡ, ಇಲ್ಲಿ ಬೇರೆ ಏನಾದ್ರೂ ಹೆಸರಿಡಬೇಕು, ವಿವಾದಿತ ಹೆಸರುಗಳು ಬೇಡ ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಯಾವ ಹಂತಕ್ಕೆ ಹೋಗಿ ಮುಟ್ತದೆ ಅನ್ನೋದಕ್ಕಿಂತ ಮೊದಲು ನಾವು ಚರ್ಚೆ ಮಾಡಬೇಕಾಗಿದೆ. ಇವತ್ತಿನ ಈ ಒಂದು ಚರ್ಚೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ SDPIನ ಮಾಜಿ ಜಿಲ್ಲಾಧ್ಯಕ್ಷರಾದಂತ ಗೋಸ್ ಮುನೀರ್ ಅವರು ನಮ್ಮ ಜೊತೆಲಿದ್ದಾರೆ. ಈ ಒಂದು ಹೆಸರಿನ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅಟ್ ನ್ಯೂಸ್ ಕನ್ನಡದ ಈ ಒಂದು ಚರ್ಚೆಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಗೋಸ್ ಮುನೀರ್ ಅವರೇ, ಇವತ್ತೇನು ಚಿಕ್ಕಮಗಳೂರಿನಲ್ಲಿ ಒಂದು ವಿವಾದ ಆಗ್ತಾ ಇದೆ, ದತ್ತಾಪೀಠ ಹೆಸರಿಡಬೇಕು ಅಥವಾ ಬಾಬಾ ಬುಡನ್ಗಿರಿ ಹೆಸರಿಡಬೇಕು ಅಥವಾ ಇನ್ನಿತರ ಹೆಸರಿಡಬೇಕು ಅಥವಾ ಇದು ಯಾವ್ದು ಹೆಸರುಗಳನ್ನು ಬೇಡ ಅನ್ನುವಂತ ಒಂದು ಚರ್ಚೆ ಬರ್ತಾ ಇದೆ. ಇದ್ರ ಬಗ್ಗೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ವೀಕ್ಷಕರಿಗೆ ಮುಕ್ತವಾಗಿ ತಿಳಿಸಿ. ನೋಡಿ, ಚಿಕ್ಕಮಗಳೂರಲ್ಲಿ ಅಧಿಕೃತವಾಗಿ ದತ್ತಪೀಠ ಅನ್ನೋದೇ ಇಲ್ಲ. ಈ ದತ್ತಪೀಠ ಅನ್ನೋದೇ ಒಂದು ವಿವಾದವನ್ನ ಸೃಷ್ಟಿ ಮಾಡಕ್ಕೋಸ್ಕರ ಮತ್ತು ಬಿಜೆಪಿ ತನ್ನ ನೆಲೆಯನ್ನ ಕಂಡುಕೊಳ್ಳೋಕ್ಕೋಸ್ಕರ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾವನ್ನ ದತ್ತಪೀಠ ಅಂತ ಹೇಳಿತ್ತು. ಖಂಡಿತವಾಗ್ಲೂ ಕೂಡ ದತ್ತಪೀಠ ಅನ್ನೋ ಹೆಸರೇ ಒಂದು ವಿವಾದಿತವಾಗಿರುವಂಥದ್ದು. ಆದ್ರೆ ಬಾಬಾ ಬುಡನ್ಗಿರಿ ಹೆಸರನ್ನ ಯಾಕೆ ಇಡಬೇಕು ಅಂತ ಹೇಳಿದ್ರೆ, ಚಿಕ್ಕಮಗಳೂರನ್ನ ಕಾಫಿ ನಾಡು ಅಂತ ಹೇಳಲಾಗುತ್ತೆ. ಕಾಫಿ ನಾಡು ಅಂತ ಹೇಳಿದ್ರೆ ಚಿಕ್ಕಮಗಳೂರಿಗೆ ಕಾಫಿಯನ್ನ ತಂದುಕೊಟ್ಟಿರುವಂಥದ್ದು. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದೊಂದು ಒಳ್ಳೆಯ ಬೆಲೆಯಾಗಿ ಮತ್ತು ಒಂದು ವ್ಯಾಪಾರ ಉದ್ಯಮವಾಗಿ ಇವತ್ತು ಆಗಿದೆ ಅಂತ ಹೇಳಿದ್ರೆ, ಬಾಬಾ ಬುಡನ್ಗಿರಿ ಸಂತರು ಏನು ಅರೇಬಿಕಾ ಕಾಫಿಯನ್ನ ತಂದು ಇಡೀ ಚಿಕ್ಕಮಗಳೂರು ಜಿಲ್ಲೆ ಮಾತ್ರ ಅಲ್ಲ, ಮಡಿಕೇರೆ, ಹಾಸನ, ಚಿಕ್ಕಮಗಳೂರು ಇವೆಲ್ಲವೂ ಕೂಡ ಇವತ್ತು ಅತಿ ಶ್ರೀಮಂತ ಜಿಲ್ಲೆಗಳು ಅಂತ ಅನಿಸ್ಕೊಳ್ಳಕ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಾಬಾ ಬುಡನ್ಗಿರಿ ಸಂತರು ತಗೊಬಂದಿರುವಂತ ಕಾಫಿಯಿಂದಾನೆ. ಇದು ದತ್ತಪೀಠ ಅಂತ ಹೆಸರಿಟ್ರು ಅಂತ ತಿಳ್ಕೊಳ್ಳಿ. ಅದು ಒಂದು ನಾಥ ಪಂಥದ ಒಂದು ಸೇರಿರುವಂತ ಒಂದು ದತ್ತಾತ್ರೇಯ ಆಗಿರುತ್ತೆ. ಒಂದು ಸೀಮಿತ ಸಮುದಾಯ ಮಾತ್ರ ಅದನ್ನ ಆರಾಧನೆಯನ್ನ ಮಾಡುವಂಥದ್ದು. ಆದ್ರೆ ಈ ಕಾಫಿ ಉದ್ಯಮ ಅನ್ನೋದಿದೆಯಲ್ಲ, ಕಾರ್ಮಿಕರಿಂದ ಹಿಡಿದು ಶ್ರೀಮಂತರವರೆಗೆ ಅತಿ ಹೆಚ್ಚು ಎಲ್ಲಾ ವರ್ಗದ ಜನರು ಕೂಡ ಆ ಕಾಫಿ ಉದ್ಯಮೆಯಲ್ಲಿ ಇವತ್ತು ತೊಡಗಿಸ್ಕೊಂಡಿದ್ದಾರೆ. ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಕಾಫಿಯ ವ್ಯಾಪಾರವನ್ನ ಮಾಡ್ತಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಮಾರುಕಟ್ಟೆಯನ್ನು ಕೂಡ ಒದಗಿಸಿದ್ದಾರೆ. ಅದೇ ರೀತಿ ಎಲ್ಲಾ ಕಡೆಯಲ್ಲೂ ಕೂಡ ಕಾಫಿಯನ್ನ ಕುಡಿತಕ್ಕಂಥ ಎಲ್ಲಾ ಸಮುದಾಯದ ಜನರು ಇದ್ದಾರೆ. ಹಾಗಾಗಿ ಬಾಬಾ ಬುಡನ್ ಕಾಫಿ ಎಕ್ಸ್ಪ್ರೆಸ್ ಅಂತ ಇಡೋದ್ರಿಂದ ಇದು ವಿವಾದಾತ್ಮಕ ಹೆಸರಲ್ಲ, ವಿವಾದವನ್ನ ಮಾಡಲಾಗುತ್ತೆ. ಬಿಟ್ರೆ ಖಂಡಿತವಾಗ್ಲೂ ಕೂಡ ಆ ರೈಲ್ವೆಗೆ ಬಾಬಾ ಬುಡನ್ ಎಕ್ಸ್ಪ್ರೆಸ್ ಅಂತ ಹೆಸರಿಡುವಂಥದ್ದು ಸೂಕ್ತ ಅಂತ ನನ್ನ ಅನಿಸಿಕೆ. ದತ್ತಪೀಠ ಅಂತ ಹೆಸರಿಡಿ ಅಂತ ಹೇಳ್ತಿದ್ದಾರೆ. ಇದ್ರ ಯಾರು ಕೂಡ ಕಾಫಿ ಉದ್ಯಮದಾರರಾಗ್ಲಿ, ಕಾಫಿ ವ್ಯಾಪಾರದವರಾಗ್ಲಿ, ಕಾರ್ಮಿಕರಾಗಿ ಹೇಳ್ತಾ ಇಲ್ಲ. ಯಾರು ಇದೊಂದು ದತ್ತಪೀಠ ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ರು, ಅವ್ರ ಕೈಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅಂತವ್ರ ಕೈಯಲ್ಲಿ ಇರೋದ್ರಿಂದ ದತ್ತಪೀಠ ಅಂತ ಹೆಸರಿಡೋದು ಖಂಡಿತವಾಗ್ಲೂ ಕೂಡ ಇದು ತಪ್ಪು ಮತ್ತು ಯಾವತ್ತೂ ಕೂಡ ದತ್ತಪೀಠ ಅನ್ನೋದು ಇಲ್ವೇ ಇಲ್ಲ. ಆದ್ರೆ ಏನು ಬಿಜೆಪಿ ಸಂಘ ಪರಿವಾರ ಒಂದು ಅನಧಿಕೃತವಾಗಿ ಇದನ್ನ ಒಂದು ನಿರ್ಮಾಣ ಮಾಡಿರುವಂಥದ್ದು ಮತ್ತು ಇಲ್ಲಿ ಹೋಗ್ತಕ್ಕಂಥ ಭಕ್ತಾದಿಗಳ ಕೈಯಲ್ಲಿ ಯಾವುದೇ ಭಕ್ತಿಯನ್ನ ಇಲ್ಲದೆ ಗೂಂಡಾಗಿರಿಯನ್ನ ಮಾಡ್ತಾ ಇದ್ರು ದತ್ತಪೀಠದ ಹೆಸರಿನಲ್ಲಿ. ಹಾಗಾಗಿ ಆ ಹೆಸರನ್ನ ಒಂದು ಸತಿ ನಾವು ಯಾವುದೇ ಒಂದು ಏರ್ಪೋರ್ಟಿಗಾಗ್ಲಿ ಇಲ್ಲ ಬಸ್ ಸ್ಟ್ಯಾಂಡಿಗಾಗ್ಲಿ ಇಲ್ಲ ಈ ರೈಲ್ವೆಗೆ ಇಡೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ಯಾವುದೇ ಸಮಸ್ಯೆಗಳು ಒಂದಷ್ಟು ಸಮಯ ಆದ್ಮೇಲೆ ಮರ್ತೋಗುತ್ತೆ. ಆದ್ರೆ ದತ್ತಪೀಠ ಅಂತ ಇದೆ ಹೇಳಿ ಹೆಸರಿಟ್ರೆ ಖಂಡಿತವಾಗ್ಲೂ ಕೂಡ ತಲಾಂತರದ ವರೆಗೂ ಈ ಸುಳ್ಳುಗಳ ಮೇಲೆ ಕಟ್ಟಿರುವಂತ ಸಾಮ್ರಾಜ್ಯದ ಒಂದು ಹೆಸರನ್ನ ರೈಲ್ವೆಗೆ ಇಡೋದು ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ಖಂಡಿತವಾಗ್ಲೂ ಕೂಡ
ಕಾಫಿಯನ್ನ ತಂದಿರ್ತಕ್ಕಂಥ ಬಾಬಾ ಬುಡನ್ಗಿರಿ ಸಂತರ ಹೆಸರನ್ನ ರೈಲ್ವೆಗೆ ಇಡುವಂಥದ್ದು ಸೂಕ್ತ. ಹಾಗಾಗಿ ಇದರಲ್ಲಿ ಎಲ್ಲಾ ಸಮುದಾಯದವರು ಕೂಡ ಇದಕ್ಕೆ ಸಹಮತವನ್ನ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಅನ್ನದ ಋಣ ಇದೆಯಲ್ಲ ಪ್ರತಿಯೊಂದು ಒಬ್ಬರಿಗೂ ಕೂಡ. ಇವತ್ತು ಅತಿ ಶ್ರೀಮಂತರಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾರಾದ್ರೂ ಸಹಾಯವನ್ನ ಮಾಡಿರುವಂತವನ್ನ ಮರೆಯದೇ ಇರುವಂತಹ ಒಂದು ಸಂಸ್ಕೃತಿ ಈ ಮಣ್ಣಿನ ಸಂಸ್ಕೃತಿ. ಹಾಗಾಗಿ ಅನ್ನವನ್ನ ಕೊಟ್ಟಿರುವಂತಹ, ಎಲ್ಲರಿಗೂ ಕೂಡ ಉದ್ಯೋಗವನ್ನ ಕೊಟ್ಟಿರುವಂತಹ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಬೆಲೆಯನ್ನ ಕೊಟ್ಟಿರುವಂಥದ್ದು, ಮನುಷ್ಯನಿಗೂ ಬೆಲೆ ಕೊಟ್ಟಿದೆ, ಜಮೀನಿಗೂ ಬೆಲೆ ಕೊಟ್ಟಿದೆ ಮತ್ತು ಅದರಲ್ಲಿ ದುಡಿಯುವಂತವರಿಗೆಲ್ಲರಿಗೂ ಕೂಡ ಅನ್ನವನ್ನ ಕೊಟ್ಟಿರುವಂಥದ್ದು ಬಾಬಾ ಬುಡನ್ಗಿರಿ ಸಂತರು. ಹಾಗಾಗಿ ಖಂಡಿತವಾಗ್ಲೂ ಕೂಡ ತಿಂದಿರೋ ಅನ್ನದ ಋಣಕ್ಕಾದ್ರೂ ಕೂಡ ಬಾಬಾ ಬುಡನ್ಗಿರಿ ಹೆಸರನ್ನ, ಬಾಬಾ ಬುಡನ್ ಎಕ್ಸ್ಪ್ರೆಸ್ ಅಂತ ಹೆಸರನ್ನ ನಾಮಕರಣ ಮಾಡಬೇಕು ಅನ್ನೋದನ್ನ ನಾನೊಬ್ಬ ಮುಸಲ್ಮಾನ್ ಆಗಿ ಹೇಳ್ತಾ ಇಲ್ಲ, ಒಂದು ಪ್ರಗತಿಪರವಾಗಿ ಚಿಂತನೆ ಮಾಡ್ತಕ್ಕಂಥ ಮತ್ತು ಪ್ರತಿಯೊಬ್ರು ಋಣದಲ್ಲಿದ್ದಾರೆ ಅಂತ ಹೇಳಿ ಹೇಳೋದಕ್ಕಿಂತ ಹಾಗೆ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಬಿಜೆಪಿಯ ಏನು ಸಂಸದರು ಮತ್ತು ವಿಧಾನಸಭಾ ಪರಿಷತ್ ಸದಸ್ಯರು ಈಗಾಗಲೇ ದತ್ತಪೀಠ ಹೆಸರನ್ನ ಇಡ್ಲಿಕ್ಕೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರ ಸಮ್ಮುಖದಲ್ಲೇ ಏನು ಸಚಿವ ಸೋಮಣ್ಣ ಅವರು ಒಂದು ರೀತಿ ಇಲ್ಲ, ಇದೇ ಹೆಸರು ನೀವು ಕೊಟ್ಟರೆ ನಾವು ಅದನ್ನೇ ಇಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಒಂದು ವೇಳೆ ದತ್ತಪೀಠ ಹೆಸರನ್ನೇ ಇಟ್ರೆ ನಿಮ್ಮ ನಿಲುವೇನಾಗಿರುತ್ತೆ? ನಾವು ಹೇಳಿರುವಂತ ಹೆಸರು ಆಧಾರ ಸಹಿತವಾಗಿರುವಂತದ್ದು. ಕಾಫಿ ಯಾರು ತಂದಿದ್ದಾರೆ ಅಂತ ಕಾಫಿ ಮಂಡಳಿಯಲ್ಲಿ ಹೋಗಿ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಇನಾಮ್ ದತ್ತಾತ್ರೇಯ, ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ, ಸೊ ಆ ಸಂತರು ತಂದಿರುವಂತದ್ದು. ಇವರು ಏನು ಬಿಜೆಪಿ ಹೇಳ್ತಾ ಇದೆ ಆಧಾರ ರಹಿತವಾಗಿರುವಂತಹ ಹೆಸರನ್ನ ಹೇಳ್ತಾ ಇರುವಂತದ್ದು. ಈ ಚುನಾವಣೆಯಲ್ಲಿ ಇದನ್ನ ಬಳಕೆಯಾಗಿದೆ. ಇದೊಂದು ಮುಸಲ್ಮಾನರ ವಿರುದ್ಧ ಒಂದು ಕೋಮು ಗಲಭೆಯನ್ನ ಸೃಷ್ಟಿ ಮಾಡಕ್ಕೆ ಈ ಹೆಸರು ಮತ್ತು ಒಂದು 5 ಜನ ಶಾಸಕರು ಕೂಡ ಗೆಲ್ಲಕ್ಕೆ ಮತ್ತು ದಕ್ಷಿಣ ಭಾರತದ ಅಯೋಧ್ಯೆ ಅಂತ ಹೇಳಕ್ಕೆ ದತ್ತಪೀಠ ಅನ್ನೋ ಒಂದು ಹೆಸರನ್ನ ಬಳಕೆ ಮಾಡಲಾಗಿದೆ. ಆ ಹೆಸರನ್ನ ಇಡುತ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅನಧಿಕೃತ. ಒಂದು ವೇಳೆ ಇವರು ಇಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿರೋಧವನ್ನ ಒಡ್ಡುವಂಥದ್ದು, ಹೋರಾಟವನ್ನ ಮಾಡುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಸಂವಿಧಾನ ಹಕ್ಕನ್ನ ಕೊಟ್ಟಿದೆ. ಸೊ ನಾವು ಒಬ್ಬ SDPI ಮುಖಂಡರುಗಳಾಗಿ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥವ್ರಾಗಿ ನಾವು ಅದನ್ನ ಮಾಡ್ತೀವಿ. ಆದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ಬಂದಾಗ ಇವತ್ತು ನೋಡಿ, ಅಧಿಕೃತವಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ದತ್ತಪೀಠ ಅಲ್ಲ ಅಂತ ಹೇಳಲ್ಲ. ಅಲ್ಲ ಅಂತ ಅವ್ರಿಗೆ ಗೊತ್ತಿದೆ, ಬಿಜೆಪಿ ಅವರಿಗೂ ಗೊತ್ತಿದೆ ದತ್ತಪೀಠ ಅಲ್ಲ ಅಂತ, ಆದ್ರೆ ಅವ್ರು ಹೇಳಲ್ಲ. ಯಾಕಂತ ಹೇಳಿದ್ರೆ ಹೇಳೋದ್ರಿಂದ ಏನಾದ್ರೂ ಹಿಂದೂ ವೋಟುಗಳು ನಮ್ಮಿಂದ ಧ್ರುವೀಕರಣ ಆಗ್ಬೋದು, ಬಿಜೆಪಿಗೆ ಲಾಭ ಆಗ್ಬೋದು ಅಂತೇಳಿ. ಖಂಡಿತವಾಗ್ಲೂ ಕಾಂಗ್ರೆಸ್ನವ್ರು ತಿಳ್ಕೋಬೇಕು, ಬಿಜೆಪಿಯ ವಿರುದ್ಧ ಯಾವುದೇ ಧ್ವನಿಯನ್ನ ಎತ್ತದೆ ಬಿಜೆಪಿಗೆ ಲಾಭ ಆಗುತ್ತೆ ನಾವು ಧ್ವನಿ ಎತ್ತಿದ್ರೆ ಅಂತೇಳಿ ನೀವು ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಧ್ವನಿ ಎತ್ತದೆ ಬಿಜೆಪಿಗೆ ಯಾವ ಲಾಸುಗಳು ಕೂಡ ಆಗಿಲ್ಲ. ಹಾಗಾಗಿ ಧ್ವನಿ ಎತ್ತಿ ಇದನ್ನ ನಿಜವಾಗ್ಲೂ ಕೂಡ ಕಾಫಿ ನಾಡು ಅಂತೇಳಿ ಹೇಗೆ ಬಂತು ಅನ್ನೋದನ್ನ ತಾವು ಕೂಡ ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ಬೇಕು. ಕಾಂಗ್ರೆಸ್ನವರು ಕೂಡ ಇದನ್ನ ಒತ್ತಿ ಹೇಳಬೇಕು, ಇದು ದತ್ತಪೀಠ ಅಲ್ಲ, ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅಂತೇಳಿ. ಹಾಗಾಗಿ ನೀವುಗಳು ಒಪ್ಪಿದ್ರೆ ನಿಮ್ ವಿರುದ್ಧನೂ ಕೂಡ ಹೋರಾಟಗಳನ್ನ ಮಾಡ್ತೀವಿ. ಸೊ ನಮಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಮತ್ತು ಅಂತರಗಳು ಕಾಣ್ತಾ ಇಲ್ಲ. ಖಂಡಿತವಾಗಿ ನಮಗೆ ಸಂವಿಧಾನ ಇಂಥ ಒಂದು ವ್ಯವಸ್ಥೆಯನ್ನು ಕೂಡ ಕೊಟ್ಟಿದೆ, ನಾವು ಅದರ ವಿರುದ್ಧ ಹೋರಾಟ ಮಾಡಬಹುದು. ಈ ರೀತಿ ಹೋರಾಟ ಮಾಡುವಾಗ ಈಗಾಗಲೇ ನೀವು ಕಾಫಿ ಮತ್ತು ಕಾಫಿಯ ಬಗ್ಗೆ ಇತಿಹಾಸ ಮತ್ತು ಸಂತರ ಬಗ್ಗೆಯಲ್ಲಿ ನಾಥ ಪಂಥ, ಸೂಫಿ ಪಂಥ ಎಲ್ಲರ ಬಗ್ಗೆ ವಿವರಿಸಿದ್ರಿ. ಇದು ಎಲ್ಲವೂ ಕೂಡ ಜನಗಳಿಗೆ ಗೊತ್ತಿದ್ಯಾ, ಅಥವಾ ನಾಳೆ ನೀವು ಒಂದು ಹೋರಾಟ ಮಾಡ್ಬೇಕು ಅಂತ ಹೊರಟಾಗ ನಿಮಗೆ ಇಲ್ಲ ದತ್ತಪೀಠನೇ ಇರ್ಲಿ ಅನ್ನುವಂತ ಒಂದಿಷ್ಟು ಮನಸ್ಸುಗಳು ಇರುವಾಗ ಬಾಬಾ ಬುಡನ್ಗಿರಿ ಹೆಸರು ಬರ್ಬೇಕು ಅಂತ ನಿಮಗೆ ಬೆಂಬಲ ಕೊಡುವವರು ಇರ್ಬೋದಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸುಳ್ಳು ಪ್ರಚಾರವನ್ನ ಮಾಡ್ತಕ್ಕಂಥವ್ರು ಮತ್ತು ಕೋಮುವಾದಿ ಶಕ್ತಿಗಳು, ದತ್ತಪೀಠ ಅಂತಕ್ಕಂಥವ್ರು ಕೆಲವು ಜನರು. ಆದ್ರೆ ಬಹುಸಂಖ್ಯಾತ ಹಿಂದೂಗಳಿಗೂ ಗೊತ್ತಿದೆ, ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ ಇದು ದತ್ತಪೀಠ ಅಲ್ಲ ಅಂತೇಳಿ. ನಿಜವಾಗ್ಲೂ ಡೇಂಜರಸ್ ಯಾರಪ್ಪ ಅಂತ ಹೇಳಿದ್ರೆ ಈ 3% 4% ಇರುವಂತಹ ಕೋಮುವಾದಿಗಳು ಮತ್ತು ಈ ರೀತಿಯ ಅವಿವೇಕಿಗಳು ಮತ್ತು ಆಧಾರ ರಹಿತವಾದಂತಹ ಹೆಸರುಗಳನ್ನ ಇಡಬೇಕು ಅಂತ ವಾದ ಮಾಡೋರು ಇದನ್ನಲ್ಲ. ಇದನ್ನ ಕೇಳ್ಕೊಂಡು ಸುಮ್ಮನೆ ಇದಾರಲ್ಲ, ಸತ್ಯವನ್ನ ಗೊತ್ತಿರುವಂತವ್ರು, ಅವರು ಮೋಸ್ಟ್ ಡೇಂಜರ್ ಈ ಸಮಾಜಕ್ಕೆ. ಹಾಗಾಗಿ ನೀವುಗಳೆಲ್ಲ ಧ್ವನಿ ಎತ್ತಿ ಒಂದು ಸತಿ ಈ ರೈಲ್ವೆಗೆ ಈ ಹೆಸರನ್ನ ಇಟ್ರೆ ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಕೂಡ ಸುಳ್ಳನ್ನೇ ಬಿತ್ತಬೇಕಾಗತ್ತೆ. ಅದರಿಂದ ವಾಸ್ತವ ಸತ್ಯವನ್ನ, ಕಾಫಿ ಮಂಡಳಿಯ ದಾಖಲೆಗಳನ್ನ ತಗೊಂಡು ಅದರಲ್ಲಿರುವಂತಹ ಹೆಸರನ್ನ ಇಟ್ರೆ ಖಂಡಿತವಾಗ್ಲೂ ಕೂಡ
ಒಂದು ನಿಜವಾಗ್ಲೂ ಕೂಡ ಒಂದು ಸೌಹಾರ್ದದ ಸಂಕೇತ ಆಗಿರುತ್ತೆ. ಬಾಬಾ ಬುಡನ್ ಟು ತಿರುಪತಿ ಅಂತ ಹೇಳಿದ್ರೆ ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಸೌಹಾರ್ದತೆ ಕೂಡ ಇರುತ್ತೆ. ಒಂದಷ್ಟು ಹಿಂದೂ ಮುಸಲ್ಮಾನರು ಮತ್ತು ದೇವಸ್ಥಾನ ಮತ್ತು ದರ್ಗಕ್ಕೆ ಹೋಗುವಂತ ಪದ್ಧತಿಗಳು ಕೂಡ ಮುಂದಿನ ದಿನಗಳಲ್ಲಿ ಬರ್ಬೋದು. ಹಾಗಾಗಿ ಬಾಬಾ ಬುಡನ್ ಎಕ್ಸ್ಪ್ರೆಸ್ ಅನ್ನೋದನ್ನ ಹೆಸರನ್ನ ಇಡೀ ಎಲ್ಲ ಹೋರಾಟವನ್ನ ಎದುರಿಸಕ್ ರೆಡಿಯಾಗಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ದತ್ತಪೀಠ ಅನ್ನೋದಿದೆಯಲ್ಲ, ಅದೊಂಥರ ಕಂಬಿ ಇಲ್ಲದೆ ಇರುವಂತ ರೈಲು. ಏನು 20 ವರ್ಷಗಳ ಕಾಲ ಸುಳ್ಳಿನ ಸಾಮ್ರಾಜ್ಯದ ಮೇಲೆ ಕಟ್ಟಿರುವಂಥದ್ದು ಮತ್ತು ಅನಧಿಕೃತವಾಗಿ ಅಧಿಕೃತ ಅನ್ನೋ ರೀತಿಯಲ್ಲಿ ದತ್ತಪೀಠ ದತ್ತಪೀಠ ಅಂತ ಹೇಳಿದ್ರಲ್ಲ ನೀವುಗಳು, ಅದು ಕಂಬಿ ಇಲ್ಲದೆ ರೈಲ್ ಬಿಟ್ಟಿರುವಂಥದ್ದು. ಈಗ ನಿಜವಾದ ರೈಲ್ ಬಂದಿದೆ. ಕಂಬಿ ಇಲ್ದಿರೋ ರೈಲಿಗೆ ಇಟ್ಟಿರುವಂತ ಹೆಸರನ್ನ ನಿಜವಾದ ರೈಲಿಗೆ ಇಡಕ್ಕೆ ಹೋಗ್ಬೇಡಿ. ನಿಜವಾದ ಏನು ಕಾಫಿಯನ್ನ ತಂದಿರುವಂತಹ ಆಧಾರ ಸಹಿತವಾಗಿರುವಂತಹ ಒಂದು ದಾಖಲೆಗಳಿರುವಂತಹ ಹೆಸರಾಗಿರುತ್ತೆ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ. ದರ್ಗಾ ಅಂತ ಹೇಳಿ ಅಂತ ನಾವು ಹೇಳ್ತಾ ಇಲ್ಲ, ಬಾಬಾ ಬುಡನ್ ಎಕ್ಸ್ಪ್ರೆಸ್ ಅಂತ ಹೆಸರಿಡಿ. ಯಾಕಂತೇಳಿ ಅವರು ಕಾಫಿಯನ್ನ ತಂದಿದ್ದಾರೆ ಅಂತೇಳಿ. ಯಾಕಂದ್ರೆ ದಾಖಲೆಯಲ್ಲಿ ಇರುವಂತದ್ದು ಮತ್ತು ವಾಸ್ತವ ಸತ್ಯ ಮತ್ತು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತದ್ದು ಇನ್ನು 100 ವರ್ಷಗಳ ಕಾಲ ಕೂಡ ಕಾಫಿಯ ವಿಚಾರ ಬಂದಾಗ ಅರಬಿಯಿಂದ ತಂದಿರುವಂತ ಕಾಫಿ ಅಂತೇಳಿ ಬರುತ್ತೆ. ಆದ್ರೆ ಈ ದತ್ತಪೀಠ ಅನ್ನೋದಿದೆಯಲ್ಲ, ಕೆಲವು ತಿಂಗಳು ಕೆಲವು ವರ್ಷಗಳ ಒಳಗಡೆ ಈ ವಾಸ್ತವ ಸತ್ಯ ಜನರಿಗೆ ಅರಿವಾಗುತ್ತೆ. ಸುಳ್ಳಿನ ಸಾಮ್ರಾಜ್ಯದ ಮೇಲೆ ಕಟ್ಟಿರುವಂತ ಗೋರಿ ಕೂಡ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೆಡವಲಾಗಿದೆ, ರಾಜ್ಯ ಮಟ್ಟದಲ್ಲೂ ಕೂಡ ಕೆಡಕ್ತಾರೆ. ಹಾಗಾಗಿ ಆ ಕೆಡಗಿದಂತ ಸಂದರ್ಭದಲ್ಲಿ ಈ ದತ್ತಪೀಠ ಅನ್ನೋ ಒಂದು ಅವಿವೇಕಿಗಳು ಇಟ್ಟಿರುವಂತಹ ಹೆಸರುಗಳು ಖಂಡಿತವಾಗ್ಲೂ ಕೂಡ ಇರಲ್ಲ. ಹಾಗಾಗಿ ದತ್ತಪೀಠ ಅನ್ನೋದು ಬೇಡ, ಅದು ಬಾಬಾ ಬುಡನ್ ಎಕ್ಸ್ಪ್ರೆಸ್ ಅನ್ನೋದೇ ಹೆಸರನ್ನೇ ಅಧಿಕೃತವಾಗಿ ಇಡಿ ಅಂತೇಳಿ ಅಧಿಕಾರಿಗಳು ಕೂಡ ನಾವು ಸಲಹೆಯನ್ನ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಇದಾಗಿತ್ತು ಚಿಕ್ಕಮಗಳೂರು ಜಿಲ್ಲೆಯ SDPI ನಾಯಕರಾದಂಥ ಗೌಸ್ ಮುನೀರ್ ಹತ್ರ ಮಾತಾಡಿದ ಮಾತುಕತೆ. ಈಗಾಗಲೇ ಅವರು ಬಾಬಾ ಬುಡನ್ಗಿರಿ ಮತ್ತು ದತ್ತಪೀಠ ಇದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಯಾಕೆ ಚಿಕ್ಕಮಗಳೂರು ಜಿಲ್ಲೆಯ ಜನ ಬಾಬಾ ಬುಡನ್ ಅವರನ್ನ ಸ್ಮರಿಸಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಅದೇ ರೀತಿ ದತ್ತಪೀಠ ಅನ್ನುವಂಥದ್ದು ಏನು, ಅವತ್ತು ಏನು ಕಂಬಿಲ್ದ ರೈಲ್ ಬಿಡ್ತಾ ಇದ್ದ ಬಿಜೆಪಿ ಅವರು, ಇವತ್ತು ನಿಜವಾದ ರೈಲ್ ಬಂದಿದೆ. ಅದಕ್ಕೆ ನಿಜವಾದ ರೈಲಿಗೆ ನಿಜವಾದ ಹೆಸರೇ ಇರ್ಲಿ ಅನ್ನೋದು ಕೂಡ ಅವರ ಆಗ್ರಹವಾಗಿತ್ತು. ಕಾದ್ ನೋಡೋಣ, ಚಿಕ್ಕಮಗಳೂರಿನಿಂದ ಓಡುವಂತ ಈ ರೈಲಿಗೆ ದತ್ತಪೀಠ ಹೆಸರು ಬರ್ತದೋ, ಬಾಬಾ ಬುಡನ್ಗಿರಿ ಹೆಸರು ಬರ್ತದೋ, ಅಥವಾ ಇನ್ನೇನಾದ್ರೂ ಹೆಸರು ಬರ್ತದೋ ಗೊತ್ತಿಲ್ಲ. ಯಾವುದೇ ಹೆಸರು ಬಂದ್ರೂ ಕೂಡ ಸ್ವಾಗತ ಮಾಡಲು ಮತ್ತು ಅದನ್ನ ವಿರೋಧ ಮಾಡಲು ಚಿಕ್ಕಮಗಳೂರು ಜಿಲ್ಲೆಯ ಒಂದಿಷ್ಟು ರಾಜಕೀಯ ಪಕ್ಷಗಳು ಇದೆ ಅನ್ನೋದನ್ನ ಖಂಡಿತ ನಮಗೆ ಗೊತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ನಾವು ಕಾದ್ ನೋಡೋಣ. ಅಲ್ಲಿವರೆಗೆ ಅಟ್ ನ್ಯೂಸ್ ಕನ್ನಡದಿಂದ ಬರುವಂತಹ ಎಲ್ಲಾ ಕಾರ್ಯಕ್ರಮ ವೀಕ್ಷಿಸಿ, ನಮ್ಮನ್ನು ಬೆಂಬಲಿಸಿ, ಈ ನಿಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.